ಜಗತಾ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ವಿವೇಕಾನಂದ ಜಯಂತಿಯ ಈ ಭವ್ಯವಾದ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಅವರೇ, ಸಂಸ್ಥೆಯ ಪ್ರಮುಖರಾಗಿರುವಂಥ ಕೃಷ್ಣ ಭಟ್ರೆ, ಬಂದಿರುವಂಥ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವೆಲ್ಲ ಒಂದು ಅದ್ಭುತವಾದಂಥ ಕಾಲದಲ್ಲಿ ಬದುಕ್ತಾ ಇದ್ದೇವೆ ಅನ್ನೋದಕ್ಕೆ ಸಂತಸವನ್ನು ಪಡಬೇಕು. ಭಾರತದ ಅಂತಃಸತ್ವವನ್ನು ಜಾಗೃತಗೊಳಿಸಿದ ವಂದೇ ಮಾತರಂ ಗೀತೆಗೆ 150 ವರ್ಷಗಳು ತುಂಬುತ್ತಾ ಇದೆ. ದೇಶದ ಅಂತಃಸತ್ವವನ್ನು ಜಾಗೃತಗೊಳಿಸಿ ಅದನ್ನು ಕ್ರಿಯಾಶೀಲಗೊಳಿಸಿ ರಾಷ್ಟ್ರದಲ್ಲಿ ಯಶಸ್ವಿಯಾಗಿ ಅನೇಕ ಬದಲಾವಣೆಗಳಿಗೆ ಮುನ್ನುಡಿ ಬರೆದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷಗಳು ತುಂಬುತ್ತಾ ಇದೆ. ಭಾರತ ಅನ್ನುವಂಥ ದೇಶ ಯಾವತ್ತಿಗೂ ನಾಶಗೊಳ್ಳುವುದಿಲ್ಲ ಅನ್ನುವಂತಹ ದೇಶದ ಈ ಮೃತ್ಯುಂಜಯ ತತ್ವವನ್ನು ಜಗತ್ತಿಗೆ ಪರಿಚಯಿಸಿದಂಥ ಸೋಮನಾಥ ಮಂದಿರದ ಮೇಲೆ ದಾಳಿ ನಡೆದು 17 ಬಾರಿ ಅದು ಮತ್ತೆ ಆ ಮಂದಿರ ನಿರ್ಮಾಣಗೊಂಡು ಇವತ್ತಿಗೂ ಕೂಡ ಭಾರತದ ಆ ಅಮರ ಗಾಥೆಯನ್ನು ನಮ್ಮ ಕಣ್ಣ ಮುಂದೆ ತೆರೆದಿಟ್ಟಿರುವಂತಹ ಸೋಮನಾಥದ ಆ ಮಂದಿರ, ಅದರ ಮೇಲೆ ದಾಳಿ ನಡೆದಿರುವಂಥದ್ದು 1026ರಲ್ಲಿ. ಅದು 1000 ವರ್ಷ ಅದಕ್ಕೂ ಪೂರ್ಣವಾಯಿತು. 1000 ವರ್ಷದಿಂದ ಅದು ಕೂಡ ಇದೆ. ಈ ಎಲ್ಲ ಸಂಗತಿಗಳನ್ನು ಕಣ್ಣ ಮುಂದೆ ಇರಿಸಿಕೊಂಡು ಯುವಜನತೆ ಮತ್ತು ವಿವೇಕಾನಂದರ ವಿಚಾರಧಾರೆ ಈ ವಿಷಯದ ಮೇಲೆ ಒಂದು 20-30 ನಿಮಿಷ ನಿಮ್ಮ ಜೊತೆ ನಾನು ಮಾತನಾಡೋದಕ್ಕೆ ಬಯಸ್ತೇನೆ. ನಾವು ರಾಜಸ್ಥಾನದ ಪ್ರವಾಸವನ್ನು ಮಾಡಿದ್ವಿ. ರಾಜಸ್ಥಾನದಲ್ಲಿ ಮಹಾರಾಣ ಪ್ರತಾಪನ ವಂಶದವರ ಅನೇಕ ಅರಮನೆಗಳು ಇವತ್ತಿಗೂ ಇದೆ. ಮಹಾರಾಣ ಪ್ರತಾಪನ ಒಂದು ಅರಮನೆ ಉದಯಪುರ ಪ್ಯಾಲೇಸ್, ಸಿಟಿ ಪ್ಯಾಲೇಸ್. ಆ ಸಿಟಿ ಪ್ಯಾಲೇಸ್ನ ಒಂದು ಭಾಗವನ್ನು ಈಗ ಹೋಟೆಲ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಒಂದು ದಿನ ಅದರ ಒಂದು ರೂಮಲ್ಲಿ ನಿಲ್ಲಬೇಕಿದ್ರೆ 1 ಲಕ್ಷದವರೆಗೆ ನಾವು ದುಡ್ಡು ಕೊಡಬೇಕು. ಅಷ್ಟು ಐಷಾರಾಮಿಯಾಗಿರುವಂಥ ಅರಮನೆ. ಅಂತ ಅನೇಕ ಅರಮನೆಗಳನ್ನು ಮಹಾರಾಣ ಪ್ರತಾಪನ ವಂಶಜರು ಹೊಂದಿದ್ರು. ಆದರೆ ಯಾವಾಗ ಅಕ್ಬರನ ಜೊತೆ ಮಹಾರಾಣ ಪ್ರತಾಪನ ಯುದ್ಧ ನಡೆಯಿತು, ಉಳಿದಂತ ಅನೇಕ ಸಣ್ಣ ಪುಟ್ಟ ರಜಪೂತ ಅರಸರುಗಳು ಮೊಘಲರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರ ಅಧಿಕಾರವನ್ನು ಮುಂದುವರೆಸಿದರು. ಆದರೆ ಮಹಾರಾಣ ಪ್ರತಾಪ 21 ವರ್ಷಗಳ ಕಾಲ ಕಾಡಿನಲ್ಲಿ ವನವಾಸವನ್ನು ಮಾಡಿ ಬೆಟ್ಟ ಗುಡ್ಡಗಳಲ್ಲಿ ಕಾಡು ಜನರ ಹಾಗೆ ಜೀವನವನ್ನು ಮಾಡಿ ತನ್ನ ಸ್ವಾಭಿಮಾನವನ್ನು ಉಳಿಸಿಕೊಂಡ, ಮೊಘಲರ ಜೊತೆಗಿರುವ ತನ್ನ ಹೋರಾಟವನ್ನು ಜೀವಂತವಾಗಿಟ್ಟ. ಆ ಎಲ್ಲ ಐಷಾರಾಮವನ್ನು ತ್ಯಾಗ ಮಾಡಿ ತನ್ನ ಪರಿವಾರವನ್ನು ಆ ಕಷ್ಟದಲ್ಲಿ ಸಾಕುವಂತಹ ಸ್ಥಿತಿ ಮಹಾರಾಣ ಪ್ರತಾಪನಿಗೆ ಯಾಕೆ ಬಂತು ಅಂತ ಕೇಳಿದ್ರೆ, ಅವನ ಒಳಗಿದ್ದಂತ ರಾಷ್ಟ್ರೀಯತೆ ಮತ್ತು ಸ್ವಾಭಿಮಾನ. ಆ ಸ್ವಾಭಿಮಾನದ ಪ್ರತೀಕವಾಗಿ ಇವತ್ತಿಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸವನ್ನು ಮಾಡುತ್ತಾ ಇದೆ. ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ದೇಶಾದ್ಯಂತ ಸಾವಿರಾರು ಪ್ರಚಾರಕರು ಭಾರತ ಪರವಾಗಿರುವಂತಹ ಒಂದು ವಾತಾವರಣದ ನಿರ್ಮಾಣಕ್ಕಾಗಿ ಹಗಲು ರಾತ್ರಿ ಅನ್ನದೇ ದುಡಿಯುತ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರು ಯಾವಾಗ ಇಡೀ ಭಾರತದ ಆ ದಾಸ್ಯದ ಕಾಲವನ್ನ ಅಧ್ಯಯನ ಮಾಡಿ ಉತ್ತರದಿಂದ ದಕ್ಷಿಣದವರೆಗಿರುವಂತಹ ಜನಜೀವನವನ್ನು ನೋಡಿ ಕೊನೆಯದಾಗಿ ಕನ್ಯಾಕುಮಾರಿ ಬರ್ತಾರೆ. ಕನ್ಯಾಕುಮಾರಿಯಲ್ಲಿ ಒಂದು ಬಂಡೆಕಲ್ಲಿತ್ತು. ಅಲ್ಲಿ ಪಾರ್ವತಿ ಒಂಟಿ ಕಾಲಲ್ಲಿ ನಿಂತು ಶಿವನನ್ನ ತಪಸ್ಸು ಮಾಡಿದಂತಹ ಜಾಗ ಅಂತ. ಒಂದು ಪಾದದ ಚಿಹ್ನೆ ಇವತ್ತಿಗೂ ಇದೆ ಅಲ್ಲಿ. ಆ ಕಲ್ಲಲ್ಲಿ ಬಂದು ವಿವೇಕಾನಂದರು ದೇಶದ ಆ ಎಲ್ಲ ದುಸ್ಥಿತಿಯನ್ನ ಕಣ್ಣ ಮುಂದೆ ತಂದುಕೊಂಡು ಅವರು ಧ್ಯಾನವನ್ನು
ಮಾಡ್ತಾರೆ, ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಹಲವಾರು ಗಂಟೆಗಳ ಕಾಲ ನಿರಂತರವಾದಂತಹ ಧ್ಯಾನವನ್ನು ಮಾಡಿದ ಬಳಿಕ ಅವರು ಹೇಳ್ತಾರೆ, ಭಾರತಕ್ಕೆ ಇವತ್ತಿನವರೆಗಿದ್ದಂತಹ ಕಷ್ಟ, ದುಃಖ, ದರಿದ್ರಗಳೆಲ್ಲ ಇವತ್ತಿಗೆ ಪರಿಹಾರ ಆಗಿಬಿಡುತ್ತೆ. ಈ ದೇಶದ ಅಂತಸತ್ವ ಏನು ಅನ್ನೋದನ್ನು ನಾನು ಅರಿತುಕೊಂಡಿದ್ದೇನೆ. ಇಡೀ ದೇಶಾದ್ಯಂತ ಇದರ ಪ್ರಚಾರವನ್ನು ಮಾಡ್ತೇನೆ. ಜಗತ್ತಿಗೆ ಭಾರತದ ಶಕ್ತಿ ಏನು ಅನ್ನೋದನ್ನು ನಾನು ಪರಿಚಯಿಸ್ತೇನೆ ಅನ್ನುವಂಥ ನಿರ್ಣಯವನ್ನು ಕೈಗೊಳ್ಳುತ್ತಾರೆ. ಆವತ್ತು ಸ್ವಾಮಿ ವಿವೇಕಾನಂದರು ಕೈಗೊಂಡಂತ ಆ ಸಂಕಲ್ಪ ಏನಿತ್ತು, ಆ ಸಂಕಲ್ಪ ಇವತ್ತು ಕಾರ್ಯರೂಪಕ್ಕೆ ಬರುತ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಒಬ್ಬ ನರೇಂದ್ರ ಆವತ್ತು ಬಿತ್ತಿದಂತ ಬೀಜ ಇನ್ನೊಬ್ಬ ನರೇಂದ್ರ ಮೋದಿಯ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಡೀ ಜಗತ್ತಿನಾದ್ಯಂತ ಭಾರತದ ಶಕ್ತಿ ಏನು ಅನ್ನೋದನ್ನು ಪರಿಚಯಿಸ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ನಾನು ಯಾವುದೇ ರಾಜಕೀಯ ಹೇಳಿಕೆಗಳಿಗೆ ಹೋಗ್ತಾ ಇಲ್ಲ. ರಾಜಕೀಯ ಅತೀತವಾಗಿ ಸಾಂಸ್ಕೃತಿಕವಾಗಿ ಭಾರತದ ಪುನರುತ್ಥಾನ ನಡೀತಾ ಇದೆ. ಕೃಷ್ಣ ಭಟ್ರಾಗ ಜನ್ಸಿ ಸಮುದಾಯದ ಬಗ್ಗೆ ಹೇಳಿದರು. ಕಳೆದ ಒಂದು ತಿಂಗಳ ಹಿಂದೆ ಒಂದು ಘಟನೆ ನಡೆಯಿತು. ಕಾಶಿಯ ಒಂದು ಗುರುಕುಲದಲ್ಲಿ ಮಹಾರಾಷ್ಟ್ರ ಮೂಲದ ಅಹಲ್ಯಾಬಾಯಿ ನಗರದ ಒಬ್ಬ ಹುಡುಗ ಮಹೇಶ್ ದೇವವ್ರತ ರೇಖಿ ಅಂತ ಅದರ ಹೆಸರು, ವೇದಾಧ್ಯಯನವನ್ನು ಮಾಡಿದಂತಹ ವ್ಯಕ್ತಿ. ಕೃಷ್ಣ ಯಜುರ್ವೇದದ 2000 ಮಂತ್ರಗಳನ್ನ ದಂಡಕ್ರಮದಲ್ಲಿ ಪಾರಾಯಣ ಮಾಡಿ ಒಂದು ಹೊಸ ಇತಿಹಾಸವನ್ನ ಆತ ರಚನೆ ಮಾಡಿದ. ಅಂದ್ರೆ ಬದಲಾಗ್ತಾ ಇರುವಂತ ಒಂದು ತಲೆಮಾರಿಗೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗ್ತಾ ಇದ್ದೀವಿ. 200 ವರ್ಷ 300 ವರ್ಷಗಳ ಕಾಲ ನಡೆಯದೇ ಇರುವಂತ ಒಂದು ವಿಸ್ಮಯವನ್ನ ನಾವೆಲ್ಲರೂ ಕೂಡ ನಮ್ಮ ಕಣ್ಣಾರೆ ನೋಡಿತಾ ಇತ್ತು. ಹೀಗಾಗಿ ಭಾರತ ಬದಲಾಗ್ತಾ ಇದೆ. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಒಂದು ದೀರ್ಘಕಾಲದ ನಿದ್ರೆಯ ಬಳಿಕ ತಾಯಿ ಭಾರತಿ ಈಗ ಎಚ್ಚೆತ್ತುಕೊಳ್ತಾ ಇದ್ದಾಳೆ. ಅವಳ ಆ ಸಿಂಹನಾದ ಆ ತೂರ್ಯ ಧ್ವನಿ ಸೇವೆ, ಭಕ್ತಿ, ವೈರಾಗ್ಯ, ಜ್ಞಾನದ ಪ್ರತೀಕವಾಗಿರುವಂತ ಈ ಭಾರತದ ಅಂತಃಶಕ್ತಿಯನ್ನ ಮತ್ತೆ ಜಾಗೃತಗೊಳಿಸ್ತಾ ಇದೆ. ಮಲಗಿರುವಂತ ಶವದ ಆಗಿರುವಂತ ಈ ಸಮಾಜದಲ್ಲಿ ಮತ್ತೆ ಶಕ್ತಿಯ ಸಂಚಾರ ಆಗ್ತಾ ಇದೆ ಅನ್ನೋದನ್ನ ಆ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಅದು ಇವತ್ತು ಪುತ್ತೂರಿನ ಈ ವಿದ್ಯಾ ಕೇಂದ್ರದ ಒಳಗಡೆ ನಮಗೆ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯ ಯುವಕರು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯುವತಿಯರು, ವಿದ್ಯಾರ್ಥಿನಿಯರು ತಮ್ಮ ಬದುಕಿನಲ್ಲಿ ಈ ರಾಷ್ಟ್ರದ ಉನ್ನತಿಯ ಸಂಕಲ್ಪವನ್ನು ಸ್ವೀಕರಿಸಿದ್ದೇ ಆದ್ರೆ ದೇಶದ ಬದಲಾವಣೆಗೆ ಯಾವತ್ತೂ ಕೂಡ ನಾವು ಸಂಶಯ ಪಡಬೇಕಾಗಿಲ್ಲ. ಏಕನಾಥ ರಾನಡೆಯವರು ಆ ಬಂಡೆಕಲ್ಲಿನ ಮೇಲೆ ಕನ್ಯಾಕುಮಾರಿಯಲ್ಲಿ ಒಂದು ವಿವೇಕಾನಂದ ಸ್ಮಾರಕವನ್ನು ರಚನೆ ಮಾಡಬೇಕು ಅಂತ ಹೊರಟು. ಬಹಳ ವಿರೋಧ ವ್ಯಕ್ತಾಯಿತು. ಸ್ಥಳೀಯರಿಂದ ವಿರೋಧ ವ್ಯಕ್ತಾಯಿತು. ಕ್ರೈಸ್ತ ಮಿಷನರಿಗಳು ವಿರೋಧವನ್ನು ಮಾಡಿದರು. ಸ್ವತಃ ತಮಿಳುನಾಡಿನ ಆವತ್ತಿನ ಮುಖ್ಯಮಂತ್ರಿಯಾಗಿದ್ದಂತ ಭಕ್ತವತ್ಸಲ ಹೇಳ್ತಾರೆ, ನನ್ನ ಜೀವಿತಾವಧಿಯಲ್ಲಿ ಇದನ್ನು ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದರು. ಆದರೆ ಸಂಘ ಏನನ್ನೂ ಮಾಡೋದಿಲ್ಲ, ಸ್ವಯಂ ಸೇವಕ ಎಲ್ಲವನ್ನೂ ಮಾಡ್ತಾನೆ ಅನ್ನೋದಕ್ಕೆ ಏಕನಾಥ ರಾನಡೆ ಅವರು ಉದಾಹರಣೆಯಾಗಿ ನಿಲ್ತಾರೆ. 3 ದಿನದಲ್ಲಿ 300 ಜನ ಸಂಸದರ ಸಹಿಯನ್ನು ಸಂಗ್ರಹ ಮಾಡ್ತಾರೆ. ಹೇಳ್ತಾರೆ, ನನ್ನ ಸಂಪರ್ಕದಲ್ಲಿರುವಂತಹ ಒಬ್ಬ ವ್ಯಕ್ತಿಯಿಂದ ಈ ಸ್ಮಾರಕವನ್ನು ಕಟ್ಟಿ ನಿಲ್ಲಿಸೋದಕ್ಕೆ ಸಾಧ್ಯ ಇದೆ, ಅಂತ ಸಂಪರ್ಕ ನನಗಿದೆ. ಆದ್ರೆ ಈ ಸ್ಮಾರಕಕ್ಕೆ 1 ರೂಪಾಯಿ ಅಥವಾ 2 ರೂಪಾಯಿಗಿಂತ ಹೆಚ್ಚು ನಾನು ಒಬ್ಬ ವ್ಯಕ್ತಿಯಿಂದ ಪಡೆದುಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಆ ವಿವೇಕಾನಂದರ ಸ್ಮಾರಕ ನಿರ್ಮಾಣ ಆಗುತ್ತೆ. ಭಾರತದ ಏಕತೆಯ ಪ್ರತೀಕವಾಗಿ ಅದು ನಿರ್ಮಾಣ ಆಯಿತು. ನಾನು ಇದನ್ನು ರಾಜಕೀಯಾತೀತವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಯಾವಾಗ ಇಂದಿರಾ ಗಾಂಧಿ ಸಂದರ್ಭದಲ್ಲಿ, ಎಮರ್ಜೆನ್ಸಿ ಸಂದರ್ಭದಲ್ಲಿ ಸಂಘದ ಮೇಲೆ ನಿಷೇಧವಿತ್ತೋ ಆ ಸಂದರ್ಭದಲ್ಲಿ ಕೂಡ ವಿವೇಕಾನಂದ ಕೇಂದ್ರ ಏನಿದೆ ಅದರ ಚಟುವಟಿಕೆಗಳನ್ನ ಯಾವತ್ತೂ ಕೂಡ ಅವತ್ತಿನ ಸರ್ಕಾರ ಮಟ್ಟ ಹಾಕಲಿಲ್ಲ, ಅದನ್ನ ಪ್ರತಿಬಂಧಿಸಲಿಲ್ಲ. ಹೇಳ್ತಾರೆ, ಪೂರ್ವೋತ್ತರದಲ್ಲಿ ಇವತ್ತು ವಿವೇಕಾನಂದ ಕೇಂದ್ರ, ವಿವೇಕಾನಂದ ಸೆಂಟರ್ ಮಾಡ್ತಾ ಇರುವಂತಹ ಕೆಲಸ ಏನಿದೆ ಅದು ಇಡೀ ಈಶಾನ್ಯ ರಾಜ್ಯಗಳು ಭಾರತದ ಜೊತೆಗಿರೋದಕ್ಕೆ ಕಾರಣ ಅವರು ಮಾಡ್ತಾ ಇರುವಂತಹ ಕೆಲಸ ಅನ್ನೋ ಮಾತನ್ನ ಆವತ್ತಿನ ಕಾಂಗ್ರೆಸ್ ಸರ್ಕಾರ ಒಪ್ಕೊಳ್ಳುತ್ತೆ. ಹೀಗಾಗಿ ವಿವೇಕಾನಂದರ ಭಾರತವನ್ನ ಬಲಿಷ್ಠಗೊಳಿಸುವಂತ, ಭಾರತದ ಯುವಕರನ್ನು ಬಲಿಷ್ಠಗೊಳಿಸುವಂತ ಕಾರ್ಯಚಟುವಟಿಕೆಯಲ್ಲಿ ಸಂಘ ಇವತ್ತಿಗೂ ಕೂಡ ಬಹಳ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಮಾಡ್ತಾ ಇದೆ. ಅನೇಕ ದೇಶಗಳ ಚರಿತ್ರೆಯನ್ನು ನಾವು ನೋಡುವಾಗ ಸ್ವಾಮಿ ವಿವೇಕಾನಂದರೇ ರಾನಡೆ ಅವರು ಸಂಗ್ರಹ ಮಾಡಿದಂಥ ಪುಸ್ತಕದಲ್ಲಿ ಅವರು ಹೇಳ್ತಾರೆ, ಇಂಗ್ಲೆಂಡಿನ ಆತ್ಮ ಯಾವುದು ಕೇಳಿದ್ರೆ ವ್ಯಾಪಾರ. ಇಂಗ್ಲೆಂಡಿನ ಆತ್ಮ ವ್ಯಾಪಾರದಲ್ಲೇ ಇದೆ. ವ್ಯಾಪಾರಕ್ಕೆ ಬಿಟ್ಟು ಬಿದ್ರೆ ಇಂಗ್ಲೆಂಡ್ ಮುಗಿದು ಹೋಗುತ್ತೆ. ಅದೇ ರೀತಿ ಅನೇಕ ಬೇರೆ ಬೇರೆ ದೇಶಗಳ ಬಗ್ಗೆ ಅವರು ಹೇಳ್ತಾರೆ. ಫ್ರೆಂಚರ ಆತ್ಮ ಎಲ್ಲಿದೆ ಕೇಳಿದ್ರೆ ಅವರ ರಾಷ್ಟ್ರೀಯ ವಿಚಾರಗಳು, ಅವರ ರಾಜಕೀಯ ವಿಚಾರಗಳು ಅದರಲ್ಲದಿದೆ. ಆದರೆ ಭಾರತದ ಆತ್ಮ ಯಾವುದು? ಇಲ್ಲಿರುವಂತಹ ಧರ್ಮ ಸಂಸ್ಕೃತಿಯ ಭಾರತದ ಆತ್ಮ. ಇಲ್ಲಿರುವಂತಹ
ಧರ್ಮ ಏನಿದೆ ಅದು ಭಾರತದ ಆತ್ಮ. ಯಾವ ಯಾವ ಸಂದರ್ಭದಲ್ಲಿ ಧರ್ಮಕ್ಕೆ ಧಕ್ಕೆ ಆಗಿದೆಯೋ ಆ ಸಂದರ್ಭದಲ್ಲಿ ಭಾರತ ಜಾಗೃತ ಆಗಿದೆ. ಈ ಭಾರತವನ್ನು ಮುಗಿಸಬೇಕು ಅಂತ ಹೊರಟವರೆಲ್ಲರೂ ಕೂಡ ಇಲ್ಲಿಯ ಧರ್ಮದ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಅನೇಕ ಜನ ಕತ್ತಿ ಕುದುರೆಗಳ ಜೊತೆ ಬಂದರು, ದೇವಸ್ಥಾನಗಳನ್ನ ಮುಗಿಸುವಂತಹ ಕೆಲಸವನ್ನು ಮಾಡಿದರು, ದೇವಸ್ಥಾನಗಳನ್ನ ಧ್ವಂಸ ಮಾಡಿದರು. ಆದರೆ ದೇವಸ್ಥಾನಗಳ ಧ್ವಂಸ ಆದ ತಕ್ಷಣ ಭಾರತ ನಾಶ ಆಗಲಿಲ್ಲ. ಹೇಳಿದ್ರು ಸಂಸ್ಕೃತಿಯಲ್ಲಿ ಇದರ ಅಂತಸತ್ವಗಳು ಅಡಗಿದೆ, ಇವರ ಸಾಂಸ್ಕೃತಿಕವಾಗಿ ಇವರನ್ನು ಮುಗಿಸಬೇಕು ಅಂತ. ಆನಂತರ ಬಂದಂತ ಬ್ರಿಟಿಷರು ಆ ಕೆಲಸಕ್ಕೂ ಕೈ ಹಾಕಿದ್ರು. ಆದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬ್ರಿಟಿಷ್ ಪ್ರೇರಿತವಾಗಿರುವಂತಹ ಅಷ್ಟು ಸಮಾಜ ಸುಧಾರಕರು ಯಾಕೆ ವಿಫಲರಾದರೂ ಕೇಳಿದ್ರೆ ಅವರೆಲ್ಲರೂ ಕೂಡ ಧರ್ಮವನ್ನು ವಿರೋಧ ಮಾಡ್ತಾ ಸಮಾಜದ ಸುಧಾರಣೆಗೆ ಹೊರಟರು. ಹಾಗಾಗಿ ಅವರಿಗೆ ಅದು ಸಾಧ್ಯ ಆಗಲಿಲ್ಲ ಅಂತ. ಧರ್ಮದ ಜೊತೆಗೆ ಸಮಾಜದ ಸುಧಾರಣೆ ಆಗಬೇಕು. ಧರ್ಮದ ಅಡಿಪಾಯದಲ್ಲಿ, ಧರ್ಮದ ಬುನಾದಿಯಲ್ಲಿ, ಧರ್ಮದ ತಳಹದಿಯಲ್ಲೇ ಈ ಭಾರತವನ್ನು ಬದಲಾಯಿಸುವಂತ ಕೆಲಸ ಆಗಬೇಕು ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದರು. ಅದನ್ನೇ ಮಾಡಿದರು. ವೇದಾಂತದ ಡಿಂಡಿಮವನ್ನ ವಿದೇಶಗಳಲ್ಲಿ ಮೊಳಗಿಸಿ ಉಪನಿಷತ್ತುಗಳಲ್ಲಿರುವಂತಹ ಸಾರಸತ್ವವನ್ನು ಜಗತ್ತಿನ ಜನರ ಮುಂದೆ ತೆರೆದಿಡುವಂತಹ ಕೆಲಸವನ್ನು ಮಾಡಿದರು. ಅಮೆರಿಕದ ಚರಿತ್ರೆಯಲ್ಲಿ 2 9/11ಗಳು ಘಟಿಸಿವೆ. ಒಂದು 9/11 ಅಸಹಿಷ್ಣುತೆಯ ಪರಮಾವಧಿ ಮೊಹಮ್ಮದ್ ಒಸಾಮಾ ಬಿನ್ ಲಾಡೆನ್ ಅವರ ಅವಳಿ ಟ್ವಿನ್ ಟವರ್ಗಳ ಮೇಲೆ ದಾಳಿಯನ್ನು ಮಾಡ್ತಾನೆ. ಒಂದು ವಿಧ್ವಂಸಕಾರಿ ಕೃತ್ಯವನ್ನು ನಡೆಸಿದ, ಸಾವಿರಾರು ಜನರ ಬಲಿಯನ್ನು ತಗೊಂಡ, ಅದೊಂದು 9/11. ಆದರೆ 1893ರ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂತ ಆ 9/11 ಇದೆಯಲ್ಲ, ಅದು ಅಮೆರಿಕಕ್ಕೆ ಇನ್ನೊಂದು ಬಹಳ ದೊಡ್ಡ ಸ್ಫೋಟ ಅದು. ಆದರೆ ಆ ಸ್ಫೋಟದಿಂದ ಯಾರು ಸಾವನ್ನಪ್ಪಲಿಲ್ಲ. ಅಲ್ಲಿ ಅಮೃತದ ಸಿಂಚನವಾಯಿತು. ಭ್ರಾತೃತ್ವವನ್ನು ಪರಿಚಯಿಸುವಂತಹ ಕೆಲಸವನ್ನ ಸ್ವಾಮಿ ವಿವೇಕಾನಂದರು ಮಾಡಿದರು. ಮಿಚಿಗನ್ ಸರೋವರ ತೀರದಲ್ಲಿರುವಂತಹ ಶಿಕಾಗೋ ನಗರದ ಅತ್ಯಂತ ಜನಸಂದಣಿ ಇರುವಂತಹ ನಗರ. ಅಲ್ಲಿ ಯಾವಾಗ ವಿಶ್ವ ಧರ್ಮ ಸಮ್ಮೇಳನ ನಡೀತಾ ಇತ್ತು, ಸ್ವಾಮಿ ವಿವೇಕಾನಂದರು ಆ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಸಹೋದರ ಸಹೋದರಿಯರೇ ಅನ್ನುವಂಥ ಮಾತು ಹೊರಟಿರುವಂಥದ್ದು ನಮ್ಮ ವೇದೋಪನಿಷತ್ತುಗಳಿಂದ. ಉದಾರ ಚರಿತಾನಾಂ ವಸುದೈವ ಕುಟುಂಬಕ. ಉದಾರ ಚರಿತನಾದವನಿಗೆ ಎಲ್ಲೂ ಸಂಕುಚಿತ ಮನೋಭಾವವೇ ಇಲ್ಲ. ಎಲ್ಲರೂ ಕೂಡ ನನ್ನ ಸಹೋದರ ಸಹೋದರಿಯರು ಅನ್ನುವಂಥ ಭಾವ ನಮ್ಮಲ್ಲಿದೆ ಅನ್ನೋದನ್ನ ವಿದೇಶದ ಜನರಿಗೆ ಪರಿಚಯಿಸಿದ್ರು. ಆವತ್ತಿನವರೆಗೆ ಭಾರತದ ಬಗ್ಗೆ ವಿದೇಶಿಯರಿಗೆ, ಅದರಲ್ಲೂ ವಿಶೇಷವಾಗಿ ಪಾಶ್ಚಾತ್ಯ ಜನರಿಗಿದ್ದಂತ ದೃಷ್ಟಿಕೋನವನ್ನು ಬದಲಾಯಿಸುವಂತ ಮಹತ್ತರವಾದಂತ ಕೆಲಸವನ್ನ ಸ್ವಾಮಿ ವಿವೇಕಾನಂದರು ಮಾಡಿದ್ರು. ಅದು ಮುಲ್ಲರ್ ಇರ್ಬೋದು, ಸೇವಿಯರ್ ಇರ್ಬೋದು, ಅನೇಕ ಜನ ತಾವು ದುಡಿದಂತ ದುಡ್ಡನ್ನ ಭಾರತದ ಏಳಿಗೆಗಾಗಿ, ಹಿಂದೂ ಸಮಾಜದ ಏಳಿಗೆಗಾಗಿ ಮುಡಿಪಾಗಿಡ್ತಾರೆ. ಸ್ವಾಮಿ ವಿವೇಕಾನಂದರ ಜೊತೆಗೆ ಭಾರತದ ಉನ್ನತಿಗಾಗಿ ಅವರು ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾಗಿ ಸ್ವಾಮಿ ವಿವೇಕಾನಂದರ ಚರಿತ್ರೆಯನ್ನು ಅಧ್ಯಯನ ಮಾಡುವುದು ಅಂದ್ರೆ ಅದು ಭಾರತದ ಚರಿತ್ರೆಯನ್ನು ಅಧ್ಯಯನ ಮಾಡಿದಾಗೆ. ಅನೇಕ ಸಮಾಜ ಸುಧಾರಕರು ಈ ದೇಶದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೊರಟರು. ಅವರಿಂದ ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾರೋ ತಲೆಯ ಮೇಲೆ ಸೊಳ್ಳೆ ಕೂತಿದೆ ಅಂತ ಹೇಳಿ ಕುತ್ತಿಗೆಯ ಮೇಲೆ ತಲವಾರನ್ನ ಚಲಾಯಿಸುವುದಲ್ಲ. ಇದೇ ನಮ್ಮ ಅನೇಕ ಸಮಾಜ ಸುಧಾರಕರು ಧರ್ಮವನ್ನೇ ದೂಷಿಸುವಂತ ಕೆಲಸವನ್ನು ಮಾಡಿದರು. ಧರ್ಮವನ್ನು ದೂಷಿಸುವುದಲ್ಲ, ಧರ್ಮದ ತಳಹದಿಯ ಮೇಲೆ ಸಮಾಜದ ಬದಲಾವಣೆ ಆಗಬೇಕು ಅನ್ನೋಂಥ ಮಾತನ್ನ ವಿವೇಕಾನಂದರು ಒತ್ತಿ ಹೇಳ್ತಾರೆ. ಅವರು ಯಾವತ್ತೂ ಕೂಡ ಮೂರ್ತಿ ಪೂಜೆಯನ್ನು ವಿರೋಧ ಮಾಡಲಿಲ್ಲ, ಭಾರತದ ಯಜ್ಞ ಯಾಗಾದಿಗಳನ್ನು ವಿರೋಧ ಮಾಡಲಿಲ್ಲ, ನಮ್ಮ ತತ್ವಶಾಸ್ತ್ರವನ್ನು ವಿರೋಧ ಮಾಡಲಿಲ್ಲ, ನಮ್ಮ ಆಧ್ಯಾತ್ಮಿಕವಾದಂತಹ ಪರಂಪರೆಯನ್ನು ಅವರು ಯಾವತ್ತೂ ಕೂಡ ಖಂಡನೆ ಮಾಡಲಿಲ್ಲ. ಅದರ ಅಡಿಪಾಯದಲ್ಲೇ ಒಂದು ನವಭಾರತದ ನಿರ್ಮಾಣಕ್ಕೆ ಅವರು ಒಂದು ಪ್ರತಿಜ್ಞೆಯನ್ನು ಕೈಗೊಳ್ತಾರೆ. ಅವರು ಹೇಳ್ತಾರೆ, ಭಾರತದ ಸಮಾಜವೇ ನನ್ನ ಶೈಶವದ ತೊಟ್ಟಿಲು, ಈ ಸಮಾಜವೇ ನನ್ನ ಶೈಶವದ ತೊಟ್ಟಿಲು. ವೈರಾಗ್ಯ ಮೂರ್ತಿಯಾಗಿರುವಂತಹ ಆ ಉಮಾಪತಿ ಶಂಕರನೇ ನನ್ನ ಆರಾಧ್ಯ ಮೂರ್ತಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಹೇಳ್ತಾರೆ, ಮಾತೆಯ ಈ ಬಲಿವೇದಿಯಲ್ಲಿ ಆಹುತಿಯಾಗೋದಕ್ಕೆ ನಾನು ಸಿದ್ಧನಾಗಿದ್ದೇನೆ, ಎಲ್ಲ ರೀತಿಯ ಬಲಿದಾನಕ್ಕೂ ಕೂಡ ನಾನು ಸಿದ್ಧನಾಗಿದ್ದೇನೆ, ಭಾರತದ ಪುನರುತ್ಥಾನಕ್ಕಾಗಿ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಳ್ತೀನಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು 39ನೇ ವಯಸ್ಸಿನಲ್ಲಿ ಅವರು ತನ್ನ ಅವತಾರ ಸಮಾಪ್ತಿಯನ್ನ ಮಾಡಬೇಕಿದ್ರೆ, ದೇಹವನ್ನು ತ್ಯಾಗ ಮಾಡಬೇಕಿದ್ರೆ ಅವರಿಗೆ 31 ರೀತಿಯ ಗಂಭೀರ ಆರೋಗ್ಯದ ಸಮಸ್ಯೆಗಳಿತ್ತಂತೆ. ಒಂದಲ್ಲ ಎರಡಲ್ಲ 31 ರೀತಿಯ ಸಮಸ್ಯೆಗಳು. ಯಾವತ್ತೂ ತನ್ನ ಸ್ವಂತಿಕೆಯ ಬಗ್ಗೆ ಯೋಚನೆಯನ್ನ ಮಾಡಲಿಲ್ಲ ಸ್ವಾಮಿ ವಿವೇಕಾನಂದರು. ಹೇಳ್ತಾರೆ, 1899ರಲ್ಲಿ ಒಂದು ಸ್ವಲ್ಪ ದುಡ್ಡನ್ನು ಒಟ್ಟು ಮಾಡಿ ಒಬ್ಬ ಯಾರೋ ಜಾಗದ ವ್ಯಾಪಾರ ಮಾಡುವವನ ಕೈ ಕೊಡ್ತಾರೆ. ನನ್ನ ತಾಯಿ ಬಹಳ ಕಷ್ಟದಲ್ಲಿದ್ದಾಳೆ, ಅವಳಿಗೊಂದು ಮನೆ ಬೇಕು ಅಂತ ಹೇಳಿ. ಈ ಸಮಾಜದ ದುಸ್ಥಿತಿ ನೋಡಿ. ಅಂತ ಮಹಾನುಭಾವನಿಗೂ ಕೂಡ ಮೋಸ ಮಾಡುವಂತ ಜನ ಅವತ್ತಿನ ಭಾರತದ ಒಳಗಿದ್ರು. ಅದು ಕೂಡ ಅವರ ಕೈಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ.
ಕೊನೆಯವರೆಗೂ ತನ್ನ ತಾಯಿಗೊಂದು ಮನೆ ಕಟ್ಟಿ ಕೊಡೋದಕ್ಕೂ ಕೂಡ ಸ್ವಾಮಿ ವಿವೇಕಾನಂದರಿಗೆ ಸಾಧ್ಯ ಆಗಲಿಲ್ಲ. ರಾಮಕೃಷ್ಣ ಪರಮಹಂಸರ ಬಳಿ ಅವ್ರ ಜೀವಿತ ಇದ್ದಾಗ ಸ್ವಾಮಿ ವಿವೇಕಾನಂದರು ಹೋಗಿ ಹೇಳ್ತಾರೆ, ನನ್ನ ಮನೆಯಲ್ಲಿ ಬಹಳ ಬಡತನ ಇದೆ, ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇದೆ, ನಾನು ಹೊರಗಡೆಯಿಂದ ಮನೆಗೆ ಬರಬೇಕಿದ್ರೆ ತಾಯಿ ಬೇಯಿಸಿಟ್ಟಿರ್ತಾಳೆ, ಅವಳು ತಿಂದ್ರೆ ನನಗೆ ಕಮ್ಮಿ ಆಗುತ್ತೆ ಅಂತ ಹೇಳಿ ನನ್ನ ಊಟ ಆಯ್ತು ನೀನು ಮಾಡು ಅಂತ ಹೇಳಿ ನನಗೆ ಒತ್ತಾಯ ಮಾಡ್ತಾ ಇದ್ಲು. ನಾನು ನನ್ನ ಊಟ ಹೊರಗಡೆ ಮಾಡ್ಕೊಂಡು ಬಂದೆ ಅಂತ ಹೇಳಿ ತಾಯಿ ತಿನ್ಲಿ ಅಂತಲೇ ನಾನೊಂದು ಅವಕಾಶ ಮಾಡಿ ಕೊಡ್ತಾ ಇದ್ದೆ. ಇಬ್ರು ಊಟ ಮಾಡುವಷ್ಟು ಕೂಡ ನಮ್ಮಲ್ಲಿ ಶ್ರೀಮಂತಿಗೆ ಇಲ್ಲ, ನಮ್ಮಲ್ಲಿ ಅಂತ ಬಡತನ ಇದೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳಿದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಒಳಗಡೆ ತಾಯಿ ಕಾಳಿ ಇದ್ದಾಳೆ, ಅವಳ ಬಳಿ ಹೋಗಿ ಪ್ರಾರ್ಥನೆಯನ್ನ ಮಾಡು, ನಿನ್ನ ಕಷ್ಟವನ್ನು ಬಗೆಹರಿಸ್ತಾಳೆ. ಸ್ವಾಮಿ ವಿವೇಕಾನಂದರು ಮೂರು ಬಾರಿ ಆ ಕಾಳಿಯ ಹತ್ತಿರ ಹೋಗಿ ಕಾಳಿಯ ಮುಂದೆ ನಿಂತರೂ ಕೂಡ ಅವರಿಗೆ ಸ್ವಂತಕ್ಕಾಗಿ ಏನನ್ನೂ ಕೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ವಾಪಸ್ ಬರ್ತಾರೆ ರಾಮಕೃಷ್ಣ ಪರಮಹಂಸರ ಬಳಿ. ಅವರು ಹೇಳ್ತಾರೆ, ನನ್ನ ದೇಶದ ಪ್ರತಿಯೊಬ್ಬನ ಪರಿಸ್ಥಿತಿ ಇದೇ ಆಗಿದೆ ಇವತ್ತು. ನನ್ನ ಮನೆಯಲ್ಲಿ ಮಾತ್ರ ಬಡತನ ಇರೋದಲ್ಲ, ಇಡೀ ದೇಶವೇ ಬಡತನದಲ್ಲಿ ನರಳ್ತಾ ಇದೆ. ಬ್ರಿಟಿಷರ ಕೈ ಕೆಳಗೆ ನಾವೆಲ್ಲರೂ ಕೂಡ ಇವತ್ತು ಗುಲಾಮರಾಗಿ ಬದುಕ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ ನಾನು ನನ್ನ ಒಬ್ಬನ ಬಗ್ಗೆ ಹೇಗೆ ಯೋಚನೆಯನ್ನು ಮಾಡೋದಕ್ಕೆ ಸಾಧ್ಯ? ಉದ್ಧಾರ ಆದ್ರೆ ಇಡೀ ದೇಶದ ಉದ್ಧಾರ ಆಗಬೇಕು, ಆ ದೇಶದ ಜೊತೆಗೆ ನನ್ನ ಮನೆಯೂ ಕೂಡ ಉದ್ಧಾರ ಆಗಬೇಕು ಅನ್ನುವಂತ ಮಹೋನ್ನತವಾದಂತಹ ಚಿಂತನೆಯನ್ನು ಇಟ್ಟುಕೊಂಡು ಸ್ವಾಮಿ ವಿವೇಕಾನಂದರು ಕೆಲಸವನ್ನು ಮಾಡ್ತಾರೆ. ಆ ಮಹಾಕಾಳಿಯ ಬಳಿ ಅವರು ಪ್ರಾರ್ಥನೆ ಮಾಡಿದೆಯೇನು ಅಂತ ಕೇಳಿದ್ರೆ ಇಡೀ ಭಾರತದ ಉನ್ನತಿ, ಇಡೀ ಭಾರತವೇ ಅಭಿವೃದ್ಧಿ ಆಗಬೇಕು ಅನ್ನುವಂತ ಮಾತನ್ನು ಹೇಳಿದರು. ಬಂಗಾಳದ ನೆಲದಲ್ಲಿ ಅನೇಕ ಕ್ರಾಂತಿಕಾರಿ ಸಂಘಟನೆಗಳು ಹುಟ್ಟುಕೊಂಡು, ಅದು ಅನುಶೀಲನ ಸಮಿತಿ ಇರಬಹುದು, ಅದು ಅನೇಕ ಬೇರೆ ಯುಗಾಂತರದಂತಹ ಸಮಿತಿಗಳು ಹುಟ್ಟುಕೊಂಡು, ಡಾಕ್ಟರ್ ಹೆಡ್ಗೇವಾರ್ಜಿ ಕೂಡ ಅನುಶೀಲನ ಸಮಿತಿಯ ಮೆಂಬರ್ ಆಗಿದ್ರು. ಆದರೆ ಯಾವಾಗ 1906ರಲ್ಲಿ ಮದೀಯ ವಿಷಬೀಜವನ್ನು ಬಿತ್ತಿ ಇಡೀ ಬಂಗಾಳವನ್ನು ನಾಶ ಮಾಡುವಂತ ಕೆಲಸಕ್ಕೆ ಬ್ರಿಟಿಷರು ಕೈ ಹಾಕಿದ್ರು, ಆವತ್ತಿನಿಂದ ಬಂಗಾಳದ ಒಳಗಡೆ ಅಂತರ್ಕಲಹಗಳು ಆರಂಭ ಆಯಿತು. ಬಂಗಾಳ ಎಂತೆಂಥ ಕ್ರಾಂತಿಕಾರಿಗಳಿಗೆ ಜನ್ಮ ಕೊಟ್ಟಂತ ಭೂಮಿ. ನಾನು ಇವತ್ತಿನ ಸ್ಥಿತಿಯ ಜೊತೆಗೆ ಅದನ್ನು ಕಂಪೇರ್ ಮಾಡಿ ಮಾತಾಡಬೇಕು. ಬಂಗಾಳದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ್ ಹುಟ್ಟುತ್ತಾರೆ, ಒಂದೇ ಮಾತರಂ ಹಾಡು ಬಂಗಾಳದಲ್ಲಿ ಹುಟ್ಟುತ್ತದೆ. ರವೀಂದ್ರನಾಥ ಟಾಗೋರ್ ಅವರು ಬಂಗಾಳದಲ್ಲಿ ಹುಟ್ಟುತ್ತಾರೆ. ಆ ರೀತಿಯಾಗಿ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಬಾರೀಂದ್ರ, ಭೂಪೇಂದ್ರ, ಜತೀನ್ ಕೇವಲ 10-17ನೇ ವರ್ಷದ ವಯಸ್ಸಿನಲ್ಲಿ ಬ್ರಿಟಿಷರ ಮೇಲೆ ಬಾಂಬು ದಾಳಿ ಮಾಡಿದಂತ ಖುದಿರಾಮ್ ಬೋಸ್, ಪ್ರೀತಿಲತಾ ವಡ್ಡೇದಾರ್, ಕಲ್ಪನಾ ದತ್ತ, ಈ ರೀತಿಯ ಕ್ರಾಂತಿಕಾರಿಗಳು, ಹೆಬ್ಬುಲಿಗಳು ಬದುಕಿದಂತ ಬಂಗಾಳದ ಪರಿಸ್ಥಿತಿ ಇವತ್ತು ಏನಾಗಿದೆ? ಅದೇ ರಂಗಪುರ, ಅದೇ ಚಡ್ಗಾಂವ್, ಅದೇ ಸಿಲ್ಹೆಟ್ ಇವತ್ತು ಇಡೀ ಭಾರತ ವಿರೋಧಿಗಳ ಕೈಯಲ್ಲಿ ಸಿಕ್ಕಿ ನಲುಗ್ತಾ ಇದೆ. ಇದು ಇವತ್ತಲ್ಲ, 100 ವರ್ಷದ ಹಿಂದೆ ಅವರು ಬಿತ್ತಿದಂತ ವಿಷ ಬೀಜ ಇವತ್ತು ಫಲ ಕೊಡ್ತಾ ಇರುವಂತ. ಆಗ ಮಹಾರಾಷ್ಟ್ರದ ಮಣ್ಣಿನಿಂದ 1925ರಲ್ಲಿ ಸಂಘದ ಉದಯ ಆಗುತ್ತೆ. ನವ ಭಾರತದ ಕಲ್ಪನೆಯನ್ನು ಕಟ್ಟಿಕೊಂಡು ಒಂದು ಬಲಿಷ್ಠವಾದಂತಹ ಭಾರತದ ಕನಸನ್ನು ನೋಡುತ್ತಾ ಸಂಘದ ಉದಯ ಆಯಿತು. ಸಂಘಕ್ಕೆ 100 ವರ್ಷಗಳು ತುಂಬಿದೆ. ಅನೇಕ ಪರಿಶ್ರಮಗಳು ನಡೆಯಿತು ಬಂಗಾಳದ ಉದ್ಧಾರಕ್ಕಾಗಿ. ಬಂಗಾಳದ ಜನ ಅತ್ಯಂತ ಬುದ್ಧಿವಂತರು. ಭಾರತ ಯಾವುದನ್ನ ಇವತ್ತು ಯೋಚನೆ ಮಾಡ್ತಾ ಇದೆಯೋ ಅದನ್ನ ಬಂಗಾಳ 10 ವರ್ಷದ ಮೊದಲು ಯೋಚನೆ ಮಾಡುತ್ತೆ ಅನ್ನುವಂತ ಮಾತನ್ನ ಬ್ರಿಟಿಷರು ಹೇಳ್ತಾ ಇದ್ರು. ಆ ರೀತಿಯ ಸಮೃದ್ಧವಾದಂತ ಬಂಗಾಳ ಇವತ್ತು ಬಂಗಾಳವನ್ನ ಹೇಗೆ ಮುಗಿಸಿದ್ರು ಅನ್ನೋದಕ್ಕೆ ಒಂದು 3 ಉದಾಹರಣೆಗಳನ್ನ ಕೊಡ್ತೀನಿ. 1947ರಲ್ಲಿ 46ರಲ್ಲಿ ಯಾವಾಗ ಬಂಗಾಳದ ಒಂದಷ್ಟು ಭೂಭಾಗವನ್ನು ಮತೀಯವಾಗಿ ವಿಭಜನೆ ಮಾಡಬೇಕು ಅನ್ನುವಂಥ ಷಡ್ಯಂತ್ರವನ್ನು ಮಾಡಿದ್ರು, ಆ ಸಮಯದಲ್ಲಿ ಡೈರೆಕ್ಟ್ ಆಕ್ಷನ್ ಡೇ ಅಂತ ಘೋಷಣೆ ಮಾಡ್ತಾರೆ. ನೇರ ಕ್ರಮ. ಆಗಸ್ಟ್ 16, 1946 ಸ್ವರಾವರ್ತಿಯ ನೇತೃತ್ವದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರಸ್ತೆಗೆ ಜನ ಇಳಿತಾರೆ. ನಮ್ಮವರು ಅಂದ್ಕೊಂಡಿದ್ರು ಏನೋ ಪ್ರತಿಭಟನೆ ಮಾಡ್ತಾರೆ, ಘೋಷಣೆ ಕೂಗ್ತಾರೆ ಅಂತ ಅಂದ್ಕೊಂಡ್ರು. ಅಷ್ಟಕ್ಕೆ ನಿಲ್ಲಿಲ್ಲ. ಹಿಂದೂ ಸಮಾಜದ ಮನೆಗಳನ್ನ ಗುರುತಿಸಿ ಮನೆಗಳಿಗೆ ನುಗ್ಗಿ ಮಾರಣ ಹೋಮವನ್ನು ಮಾಡುವಂತ ಕೆಲಸ ಮಾಡಿದ್ರು. ದ ಗ್ರೇಟ್ ಕಲ್ಕತ್ತಾ ಮೆಸಾಕರ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಸಿಗತ್ತೆ. ಕೇವಲ 8 ಗಂಟೆಯ ಅವಧಿಯಲ್ಲಿ 10,000 ಜನರ ಕಗ್ಗೊಲೆ ಆಗುತ್ತೆ ಕಲ್ಕತ್ತಾದ ಒಳಗಡೆ. 10,000 ಜನ. ಭಯಭೀತವಾದಂತಹ ಹಿಂದೂ ಸಮಾಜ ಕಲ್ಕತ್ತಾವನ್ನ ಖಾಲಿ ಮಾಡುತ್ತೆ. ಅನೇಕ ಭೂಭಾಗಗಳು ಢಾಕಾ, ಕೋಮಿಲ, ಟಿಪ್ಪೇರ, ನವಾಖಾಲಿ ಎಲ್ಲ ಖಾಲಿ ಆಯ್ತು. ಈ ರೀತಿಯಾಗಿ ಆ ಎಲ್ಲ ಭೂಭಾಗದಿಂದ ಒಂದು ಸಮಾಜವನ್ನು ಒಕ್ಕಲೆಬ್ಬಿಸುವಂತ ಕೆಲಸ 47ರಲ್ಲಿ ನಡೆಯಿತು. 71ರಲ್ಲಿ ಮತ್ತೆ ಬಂಗಾಳದ ಯಾವಾಗ ಯುದ್ಧ ನಡೆಯಿತು ಆ ಸಮಯದಲ್ಲಿ ಕೋಟ್ಯಾಂತರ ಬಂಗಾಳಿಗಳು ಮತ್ತೊಮ್ಮೆ ವಲಸೆ ಬರ್ತಾರೆ ಭಾರತದ ಒಳಭಾಗದಲ್ಲಿ. ಸಮಾಜ ದುರ್ಬಲ ಆದ್ರೆ ನಾವು ಹೆಚ್ಚು ದಿನ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಬಂಗಾಳ ಒಂದು ಅತ್ಯಂತ ದೊಡ್ಡ ಉದಾಹರಣೆ. ದೊಡ್ಡ ದೊಡ್ಡ ಇಂಜಿನಿಯರ್ಸ್ಗಳಿದ್ರು, ಡಾಕ್ಟರ್ಸ್ಗಳಿದ್ರು, ಬಹಳ ದೊಡ್ಡ ಸಂಪನ್ಮೂಲ ವ್ಯಕ್ತಿಗಳು. ರಾತ್ರಿ ಹಗಲಾಗೋದ್ರೊಳಗಡೆ ಬೀದಿ ಬಿಗಾರಿಗಳಾಗಿ ಕಲ್ಕತ್ತಾದ ಬೀದಿಯಲ್ಲಿ ಅವರು ಬದುಕಬೇಕಾಗಿ ಬಂತು. ನಾನೊಂದು ಘಟನೆ ನೆನಪು ಮಾಡಬೇಕಿಲ್ಲ. 1971ರಲ್ಲಿ ಬಂದಂತ ನಿರಾಶ್ರಿತ ಹಿಂದೂಗಳು
ಭಾರತದ ಒಳಭಾಗದಲ್ಲಿ ಇಂದಿರಾ ಗಾಂಧಿ ಅವರ ಅನೇಕ ಕಡೆಗಳಲ್ಲಿ ಅವರನ್ನ ಸೆಟಲ್ ಮಾಡ್ತಾರೆ. ಒಂದಷ್ಟು ಜನರನ್ನು ದಂಡಕಾರಣ್ಯ ಅನ್ನುವಂಥ ಪ್ರದೇಶ ಇದೆ ಇವತ್ತಿನ ಮಧ್ಯಪ್ರದೇಶ ಅಥವಾ ಒರಿಸ್ಸಾ ಮತ್ತು ಛತ್ತೀಸ್ಗಢದ ಮಧ್ಯದಲ್ಲಿ ಆ ದಂಡಕಾರಣ್ಯದ ಕಾಡಿದೆ. ಅಲ್ಲಿ ಒಂದಷ್ಟು ಜನರನ್ನು ಉಳಿಸಿದ್ರು. ಕಾಡಿನಲ್ಲಿ ಯಾವ ರೀತಿ ಬದುಕಬೇಕು, ಉಣ್ಣೋದಿಕ್ಕೇನು ತಿನ್ನೋದಿಕ್ಕೇನು ಸರಿಯಾದ ನೀರಿಲ್ಲ. ಅವ್ರು ಹೇಳ್ತಾರೆ, ನಾವೆಲ್ಲ ಬಂಗಾಳದ ಮಣ್ಣಿನಲ್ಲಿದ್ದವರು, ನಮ್ಮನ್ನು ದಯವಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಎಲ್ಲಾದ್ರೂ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಅವರ ಪ್ರಮುಖರು ಕೇಳ್ಕೊಂಡ್ರು. ಆವತ್ತಿನ ಬಂಗಾಳದ ಕಮ್ಯುನಿಸ್ಟ್ ಸರ್ಕಾರ ಹೇಳ್ತದೆ, ನೀವೆಲ್ಲರೂ ಕೂಡ ಬಂಗಾಳದ ಒಳಗಡೆ ಬನ್ನಿ ಅಂತ ಹೇಳಿದ್ರು. ಅವರ ಮಾತನ್ನು ನಂಬಿಕೊಂಡು ದಂಡಕಾರಣ್ಯದಲ್ಲಿದ್ದಂತ ಸುಮಾರು 1.5 ಲಕ್ಷ ಹಿಂದೂ ದಲಿತರು, ಶಬ್ದ ದಲಿತ ಸಮಾಜ ಅಂತ ಹೇಳಿ ಮಾತಾಡ್ತಾರಲ್ಲ, ಆ ದಲಿತ ಸಮಾಜದ 1.5 ಲಕ್ಷ ಜನ ಇವತ್ತು ಸುಂದರಬನ ಕಾಡಿನ ಪ್ರದೇಶದಲ್ಲಿ ಒಂದು ಮಾರಿಚಪ್ಪಿ ಅನ್ನುವಂಥ ಜಾಗ ಇದೆ, ಒಂದು ದ್ವೀಪ ಐಲ್ಯಾಂಡ್, ಅಲ್ಲಿ ಹೋಗಿ ನಿಲ್ತಾರೆ. ಅಲ್ಲಿ ಹೋಗಿ ವಾಸ ಆಗಿದ್ರು. ಕೊನೆಗೆ ಬಂಗಾಳದ ಸರ್ಕಾರ ಹೇಳುತ್ತೆ, ಅದು ರಿಸರ್ವ್ ಫಾರೆಸ್ಟ್, ಟೈಗರ್ ರಿಸರ್ವ್ ಫಾರೆಸ್ಟ್, ನೀವು ಅದನ್ನು ಖಾಲಿ ಮಾಡಬೇಕು ಅಂತ ಹೇಳಿದ್ರು. ಆ ಹಿಂದೂ ಸಮಾಜದ ಬಂಧುಗಳು ಹೇಳ್ತಾರೆ, ನಾವು ಇಲ್ಲಿ ಬದುಕು ಕಟ್ಕೊಂಡಾಗಿದೆ, 7-8 ಸಾವಿರ ಗುಡಿಸಲುಗಳನ್ನು ಹಾಕೊಂಡಿದೀವಿ, ನಾವು ಎಲ್ಲಿ ಹೋಗಬೇಕು, ನಮ್ಗೆ ಏನಾದ್ರೂ ಒಂದು ದಿಕ್ಕು ಅಂತ ಬೇಕಲ್ವ, ಎಲ್ಲಿ ಹೋಗಬೇಕು ಅಂತ ಅವ್ರು ಹೇಳಿ. ಕಮ್ಯುನಿಸ್ಟ್ ಸರ್ಕಾರ ಅವರ ಬಗ್ಗೆ ಯೋಚನೆಯನ್ನು ಮಾಡಲಿಲ್ಲ. 1978 ಬಹುಶಃ ಜನವರಿ ತಿಂಗಳಲ್ಲಿರ್ಬೇಕು, 4 ಮೂಲೆಯಿಂದ ಸೆಕ್ಷನ್ 144 ಜಾರಿ ಮಾಡಿ ಆ ದ್ವೀಪದ ಒಳಗಡೆ ಹೋಗುವಂತ ಒಂದು ಬೆಂಕಿ ಪೆಟ್ಟಿಗೆ, ಹಾಲು ನೀರು ಏನೂ ಸಿಗದ ಹಾಗೆ ಅವರನ್ನು ದಿಗ್ಬಂಧನ ಮಾಡಿದ್ರು. ಏನೂ ಸಿಗ್ತಾ ಇಲ್ಲ, ಮಕ್ಕಳು ಹಾಲಿಲ್ಲದೆ ಮಕ್ಕಳು ಸಾಯ್ತಾ ಇದ್ದಾರೆ, ಚಿಕಿತ್ಸೆ ಇಲ್ಲದೆ ಅನೇಕ ಜನ ಸತ್ರು. ಹೇಳ್ತಾರೆ 10,000 ಜನ ಅವತ್ತು ಆ ದ್ವೀಪದಲ್ಲಿ ಸಾವನ್ನಪ್ತಾರೆ ಹಸಿವಿನಿಂದ. ಕೊನೆಗೆ ಪೊಲೀಸ್ ಆಕ್ಷನ್ ಅನ್ನು ಮಾಡುತ್ತೆ ಜ್ಯೋತಿ ಬಸು ಸರ್ಕಾರ. ಇವತ್ತು ಭಾರತದ ಇತಿಹಾಸದಲ್ಲಿ ಮಾರಿಚಪ್ಪಿ ಮಸಾಕರ್ನ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. ಇವತ್ತು ಗಾಜಾದ ಬಗ್ಗೆ ನಮ್ಮವರು ಮಾತಾಡ್ತಾರೆ, ಸುಡಾನ್ನ ಬಗ್ಗೆ ಮಾತಾಡ್ತಾರೆ, ಆದ್ರೆ ನಿರಾಶ್ರಿತ ಬಂಗಾಳದ ಆ ದಲಿತ ಹಿಂದೂಗಳು ಹೇಗೆ ಮಾರಿಚಪ್ಪಿ ಒಳಗಡೆ 10,000 ಸಂಖ್ಯೆಯಲ್ಲಿ ಸತ್ರು ಅನ್ನೋದು ನಮ್ಮ ಇತಿಹಾಸದ ಪುಸ್ತಕದಲ್ಲಿ ಎಲ್ಲೂ ಕಾಣೋದಕ್ಕೆ ಸಿಗೋದಿಲ್ಲ. ವಿವೇಕಾನಂದರ ಈ ಕಾರ್ಯಕ್ರಮದ ಒಳಗಡೆ ನಾನು ಈ ಮಾರಿಚಪ್ಪಿಯ ಘಟನೆಯನ್ನು ಉಲ್ಲೇಖ ಮಾಡೋದಕ್ಕೆ ಕಾರಣ ಇದೆ. ಕಾರಣ ಏನು ಕೇಳಿದ್ರೆ, ಸಮಾಜ ದುರ್ಬಲ ಆದರೆ ನಾವು ಇಸ್ರೇಲಿನ ಯಹೂದಿಗಳಿಗಾದಂತಹ ಸ್ಥಿತಿ ನಮಗೂ ಆಗುತ್ತೆ. ಹಾಗಾಗಿ ನಮ್ಮತನವನ್ನು ನಾವು ಮೊದಲು ಜಾಗೃತ ಮಾಡಬೇಕು. ಸ್ವಾಮಿ ವಿವೇಕಾನಂದರ ಮಾತು ಅದೇ. ಆಗ ಮಕ್ಕಳು ಹೇಳಿದ್ರಲ್ಲ, ಗರ್ವದಿಂದ ಗರ್ಜಿಸು ನಾನೊಬ್ಬ ಹಿಂದೂ, ಹಿಂದೂ ಎನ್ನುವ ಶಬ್ದದ ಉಚ್ಚಾರ ಮಾತ್ರಕ್ಕೆ ನಿನ್ನ ಮೈ ಮನಗಳಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರವಾಗಬೇಕು. ಅದು ಆದಾಗ ಮಾತ್ರ ನೀನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ಅರ್ಹ ಅನ್ನುವಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳಿದರು. ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇನ್ನೊಬ್ಬ ಹಿಂದೂ ಕಷ್ಟದಲ್ಲಿದ್ರೆ ಅವನಿಗೆ ಸ್ಪಂದಿಸುವಂತ, ಅವನು ನನ್ನ ಬಂಧು ಅನ್ನುವಂಥ ಭಾವನೆ ನಿನ್ನಲ್ಲಿರಬೇಕು. ಆಗ ಮಾತ್ರ ನೀನು ಹಿಂದೂ ಅಂತ ಹೇಳಿಸ್ಕೊಳ್ಳೋದಕ್ಕೆ ಅರ್ಹ ಅನ್ನುವಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇವತ್ತು ಬಂಗಾಳದ ಹಿಂದೂಗಳಿಗೆ ನಾವು ಧ್ವನಿಯಾಗಬೇಕಾದಂತ ಅನಿವಾರ್ಯತೆ ಇದೆ. ಅನೇಕ ಬಂಗಾಳದ ಆ ಜ್ಞಾನ ಪರಂಪರೆ, ಅಲ್ಲಿ ನಡೆದಂತಹ ಕ್ರಾಂತಿಯ ಚಟುವಟಿಕೆಗಳು, ಖುದಿರಾಮ್ ಬೋಸನ್ನ ಗಲ್ಲುಗಂಬಕ್ಕೆ ಏರಿಸಿದಂತಹ ಸಂದರ್ಭದಲ್ಲಿ ಗಲ್ಲುಗಂಬಕ್ಕೆ ಏರಿಸಿದ್ರು. ಕೈಯಲ್ಲಿ ಭಗವದ್ಗೀತೆಯನ್ನ ತಗೊಂಡು 17 ವರ್ಷದ ಹುಡುಗ ನೇಣಿನ ಕುಣಿಕೆಯನ್ನು ಚುಂಬಿಸಿ ತನ್ನನ್ನು ತಾನು ಬಲಿದಾನ ಮಾಡಿಕೊಂಡ. ಬಂಗಾಳದ ಮನೆಯ ಹೆಣ್ಣು ಮಕ್ಕಳು ಖುದಿರಾಮ್ ಬೋಸನ ಶವ ಸಂಸ್ಕಾರ ಆದ ಮೇಲೆ ಅವನ ಚಿತಾಭಸ್ಮವನ್ನು ತಗೊಂಡು ಹೋಗಿ ತಾಯಿತದಲ್ಲಿ ಹಾಕಿ ತಮ್ಮ ಮಕ್ಕಳಿಗೆ ಕಟ್ತಾ ಇದ್ರಂತೆ. ಯಾಕಂದ್ರೆ ನನ್ನ ಮನೆಯಲ್ಲಿ ನನ್ನ ಮಗು ಕೂಡ ಆ ಖುದಿರಾಮ್ ಬೋಸನಂತ ವೀರ ಆಗಬೇಕು, ದೇಶಕ್ಕಾಗಿ ಸಮರ್ಪಣೆ ಮಾಡಬೇಕು ಅನ್ನುವಂಥ ಭಾವನೆ ಆ ತಾಯಂದ್ರಲ್ಲಿತ್ತಂತೆ. ತು ಏಕ್ ಬಾರ್ ವಿದಾಯಿ ದೇ ಮಾ ಗುರಿಯಾಶಿ ಹಮಿ ಹಸಿ ಹಸಿ ಪೋರ್ವೆ ಪಾಸಿ ದೇಕೆ ಭಾರತವಾಸಿ. ನಾನೊಬ್ಬ ಸಾಯೋದ್ರಿಂದ, ಒಬ್ಬ ಕಿಂಗ್ ಫೋರ್ಡ್ ಮೇಲೆ ಬಾಂಬ್ ಹಾಕೋದ್ರಿಂದ ಭಾರತದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಅಲ್ಲ. ನನ್ನ ಸಾವಿನಿಂದ 1000 ಜನ ಪ್ರೇರಣೆಯನ್ನು ಪಡ್ಕೊಳ್ಬೇಕು, ರಾಷ್ಟ್ರದ ಮುಕ್ತಿಗಾಗಿ ಸಂಕಲ್ಪವನ್ನು ಸ್ವೀಕಾರ ಮಾಡಬೇಕು. ಆ ಕಾರಣಕ್ಕಾಗಿ ನಾನು ಬಲಿದಾನ ಆಗ್ತೀನಿ ಅನ್ನುವಂಥ ಒಂದು ಶ್ರೇಷ್ಠವಾದ ವಿಚಾರ ಆ ಖುದಿರಾಮ್ ಬೋಸ್ನ ಒಳಗಡೆ ಇತ್ತು. ಬಂಗಾಳದಲ್ಲಿ ಆ ರೀತಿಯ ಕ್ರಾಂತಿಗಳು ನಡೆದಿವೆ. ಕಾರಣ ಏನು? ಸ್ವಾಮಿ ವಿವೇಕಾನಂದರ ಪ್ರೇರಣೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾವುದೇ ಒಬ್ಬ ಕ್ರಾಂತಿಕಾರಿ ಚಟುವಟಿಕೆ ಮಾಡುವವನನ್ನ ಬ್ರಿಟಿಷರು ಬಂಧನ ಮಾಡಿದಾಗ ಅವರ ಜೋಳಿಗೆ ಒಳಗಡೆ ಸಿಗ್ತಾ ಇದ್ದಂತ ಸಾಹಿತ್ಯ ಯಾರದು ಕೇಳಿದ್ರೆ ಸ್ವಾಮಿ ವಿವೇಕಾನಂದರ ಸಾಹಿತ್ಯ. ಸ್ವಾಮಿ ವಿವೇಕಾನಂದರಿಂದ ಪ್ರೇರೇಪಿತರಾಗಿ ಜನ ಕ್ರಾಂತಿಕಾರಿಗಳಿಗಾಗಿ ದೇಶಕ್ಕಾಗಿ ಬಲಿದಾನವನ್ನು ಮಾಡಿದರು. ದೊಡ್ಡ ದೊಡ್ಡ ಉದ್ಯಮಿಗಳಾಗಿ ದೇಶದ ಅನ್ನದ ಅಗತ್ಯತೆಯನ್ನ ನೀಗಿಸ್ತಾರೆ. ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿ ದೇಶದ ಭವಿಷ್ಯವನ್ನು ಬದಲಾಯಿಸ್ತಾರೆ.
ಒಬ್ಬ ಸಣ್ಣ ಒಬ್ಬಳು ಕ್ರೀಡಾಪಟುವನ್ನು ಸ್ವಾಮಿ ವಿವೇಕಾನಂದರು ಹೇಗೆ ಪ್ರೇರೇಪಣೆಯನ್ನು ಕೊಟ್ಟರು ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಉತ್ತರ ಪ್ರದೇಶದಲ್ಲಿ ಅರುಣಿಮಾ ಸಿನ್ಹಾ ಅನ್ನುವಂಥ ಒಬ್ಬಳು ಹೆಣ್ಣು ಮಗಳು ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಿದ್ರೆ ಯಾರೋ ಅವಳ ಚೈನಿಗೆ ಕೈ ಹಾಕ್ತಾರೆ, ಯಾರೋ ಸರಗಳ ಇರಬೇಕು, ಚೈನನ್ನು ಕಿತ್ಕೊಳ್ಬೇಕು ಅಂತ ಬಂದ. ಅವಳು ಮೂಲತಃ ಕ್ರೀಡಾಪಟು, ಹೋರಾಟಕ್ಕೆ ನಿಂತು ಬಿಡ್ತಾಳೆ. ಯಾವಾಗ ಇಬ್ಬರ ಮಧ್ಯದಲ್ಲಿ ಹೊಯ್ಕೈ ಆಯ್ತೋ ಅವರು ತೆಗೆದು ಆ ಹೆಣ್ಣು ಮಗಳನ್ನ ರೈಲಿನಿಂದ ಹೊರಗಡೆ ದಬ್ಬಿ ಬಿಟ್ರು. ಪಕ್ಕದ ಪಟ್ರಿಗೆ ಹೋಗಿ ಬೀಳ್ತಾಳೆ. ಕೆಳಗಡೆ ಬಿದ್ದ ತಕ್ಷಣ ಒಂದು ರೈಲ್ ಆಕೆಯ ಮೇಲಿಂದ ಹಾದು ಹೋಗುತ್ತೆ. ಕಾಲು ಛಿದ್ರ ಆಯಿತು, ಪ್ರಜ್ಞೆಯನ್ನು ಕಳ್ಕೊಳ್ತಾರೆ. ಮರುದಿನ ಯಾರು ನೋಡಿದವರು ಆಸ್ಪತ್ರೆಗೆ ತಗೊಂಡೋಗಿ ಹಾಕ್ತಾರಂತೆ. ಹೇಳ್ತಾರೆ ಆಕೆಯ ಆ ಕಾಲಿನ ಮೇಲಿಂದ 40 ರೈಲುಗಳು ರಾತ್ರಿ ಹಗಲು ಅಲ್ಲಿ ಹೋಗಿದ್ವಂತೆ ರಾತ್ರಿ. ಆದರೆ ಅಲ್ಲಿಯ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಹೇಳ್ತಾರೆ, ಇಲ್ಲಿ ಅನಸ್ತೇಷಿಯಾ ಕೊಡುವಂತ ವ್ಯವಸ್ಥೆ ಇಲ್ಲ, ನಿನ್ನ ಕಾಲನ್ನು ಕತ್ತರಿಸಿ ತೆಗಿಬೇಕು, ಬೇರೆ ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕು. ಅವಳು ಹೇಳ್ತಾಳೆ, ನಿನ್ನ ರಾತ್ರಿಯಿಂದ ನನ್ನ ಕಾಲಿನ ಮೇಲಿಂದ 44 ರೈಲುಗಳು ಹೋಗಿವೆ, ಆಗ ಯಾವ ಅನಸ್ತೇಷಿಯಾನು ಇರಲಿಲ್ಲ, ನಾನು ನೋಡ್ತಾ ಇರ್ತೀನಿ, ನೀವು ಕಾಲು ಕಟ್ ಮಾಡಿ. ಸೊ ಅವಳ ಒಂದು ಕಾಲನ್ನು ಸಂಪೂರ್ಣವಾಗಿ ತೆಗಿತಾರೆ, ಇನ್ನೊಂದು ಕಾಲು ಅದು ಅಂಗಊರಾಗಿತ್ತು. ಆಸ್ಪತ್ರೆಯಲ್ಲಿ ಇರಬೇಕಿದ್ರೆ ಸ್ವಾಮಿ ವಿವೇಕಾನಂದರನ್ನು ಓದ್ತಾಳೆ ಅವಳು. ಬೇರೆ ಯಾವುದಾದ್ರೂ ಪುಸ್ತಕ ಓದಿದ್ರೆ ಜೀವನದಲ್ಲಿ ಏನು ಸಾಧನೆ ಮಾಡ್ತಿರ್ಲಿಲ್ಲ, ವಿವೇಕಾನಂದರನ್ನು ಓದಿದ್ರು. ವಿವೇಕಾನಂದರು ಹೇಳ್ತಾರಲ್ಲ, ಹೇಳಿ ಎದ್ದೇಳಿ ಜಾಗೃತರಾಗಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ. ಅವಳು ಹೇಳ್ತಾಳೆ, ಇಷ್ಟೆಲ್ಲ ಆದ ಬಳಿಕ ಕೂಡ ಭಗವಂತನನ್ನು ಇವತ್ತು ಜೀವಂತವಾಗಿ ಇಟ್ಟಿದ್ದಾನಂತಾದ್ರೆ ಏನೋ ಮಹೋನ್ನತವಾದಂತಹ ಕೆಲಸವನ್ನು ನನ್ನ ಕೈಯಲ್ಲಿ ಮಾಡಬೇಕು ಅನ್ನೋದು ಒಂದು ದೈವಿ ಸಂಕಲ್ಪ ಇರಬೇಕು. ಹಾಗಾಗಿ ಹಿಮಾಲಯದ ತುದಿಗೆ ಏರಬೇಕು ಅನ್ನೋದು ನನ್ನ ಕನಸು ಅನ್ನುವಂಥ ಮಾತನ್ನು ಹೇಳ್ತಾಳೆ. ಆ ಮೂಲಕ ಅದಕ್ಕೆ ಬೇಕಾದಂತಹ ಪರ್ವತಾರೋಹಿಗಳನ್ನು ತರಬೇತು ಮಾಡುವಂತ ಬಚೇಂದ್ರಿ ಪಾಲ್ ಅವರನ್ನು ಭೇಟಿ ಆಗ್ತಾಳೆ. ಅವರಿಂದ ಪರ್ವತಾರೋಹಣ ಹೇಗೆ ಮಾಡಬೇಕು ಅನ್ನೋದನ್ನ ಅವಳು ಕಲಿತಾಳೆ. ಕೊನೆಗೂ ಕೂಡ ಗೌರಿ ಶಂಕರದ ತುದಿಯಲ್ಲಿ ಭಾರತದ ಧ್ವಜವನ್ನು ಹಾರಿಸ್ತಾಳೆ. ಬುಡದಲ್ಲೊಂದು ಸ್ವಾಮಿ ವಿವೇಕಾನಂದರು ಚಿತ್ರವನ್ನು ಇಟ್ಟು ಬರ್ತಾಳೆ. ಇದು ಅರುಣಿಮಾ ಸಿನ್ಹಾ ಮಾಡಿದಂತಹ ಸಾಹಸ. ಕಾರಣ ಸ್ವಾಮಿ ವಿವೇಕಾನಂದ. ರಾಕ್ಫೆಲ್ಲರ್ ಇರ್ಬೋದು, ಜೆಮ್ಶೆಡ್ಜಿ ಟಾಟಾ ಇರ್ಬೋದು, ಭಾರತವನ್ನ ತಿಳಿಬೇಕು ಅಂತಾದ್ರೆ ಸ್ವಾಮಿ ವಿವೇಕಾನಂದರನ್ನ ಓದಿ ಅಂತ ಹೇಳಿದಂತ ಭಾರತದ ಅನೇಕ ಪೊಲಿಟಿಷಿಯನ್ಸ್ಗಳಿರ್ಬೋದು, ಎಲ್ಲ ರಂಗದಲ್ಲೂ ಕೂಡ ರಾಷ್ಟ್ರಭಕ್ತಿಯನ್ನ ಪ್ರಜ್ವಲಿಸಿ ಭಾರತವನ್ನ ಮರುಜಾಗರಣಗೊಳಿಸಿದಂತ ಮಹಾನುಭಾವ ಸ್ವಾಮಿ ವಿವೇಕಾನಂದರು. ಅವರು ಹೇಳ್ತಾರೆ, ಯಾರೋ ಒಬ್ಬ ಬಂದು ಹೇಳಿದಂತೆ ನನಗೆ ಭಗವದ್ಗೀತೆ ಬೋಧನೆ ಮಾಡಿ ಅಂತ ಕೇಳಿದ್ರಂತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿನಗೆ ಫುಟ್ಬಾಲ್ ಆಡೋದಕ್ಕೆ ಬರುತ್ತಾ? ಮೊದಲು ಹೋಗಿ 2 ತಿಂಗಳು ಫುಟ್ಬಾಲ್ ಆಡಿ, ನೀನು ಫುಟ್ಬಾಲ್ ಆಡಿ ನೀನು ದೈಹಿಕವಾಗಿ ಬಲಾಢ್ಯ ಆದ ಮೇಲೆ ನನ್ನ ಬಳಿ ಬಾ, ಆಮೇಲೆ ನಿನಗೆ ಬೋಧನೆ ಮಾಡ್ತೀನಿ. ಯಾಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧನೆ ಮಾಡಿರೋದು ಬಾಹುಬಲವನ್ನು ಹೊಂದಿರುವಂತ, ರಣರಂಗದಲ್ಲಿ ಹೋರಾಟವನ್ನು ಮಾಡುವಂತ ಧೈರ್ಯಶಾಲಿ ಆಗಿರುವಂತ ಅರ್ಜುನನಿಗೆ, ದುರ್ಬಲರಿಗೆ ಭಗವದ್ಗೀತೆ ಬೋಧನೆ ಮಾಡಿ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಭಗವದ್ಗೀತೆ ಕೇಳಬೇಕು ಅಂತಾದ್ರೆ ಅಂತ ಸಾಮರ್ಥ್ಯ ನಿನ್ನ ಒಳಗಡೆ ಇರಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ. ಇವತ್ತು ಭಗವದ್ಗೀತೆಯ ಮಾತನ್ನ ಭಾರತೀಯರು ಮರೆತಿರಬಹುದು, ಅನೇಕ ಬೇರೆ ಬೇರೆ ದೇಶಗಳು ಅದನ್ನು ಸಾಧನೆ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಆ ಭಗವದ್ಗೀತೆಯ ಜಾಗರಣ ಆಗಬೇಕು. ನಾವು ನಮ್ಮ ನಾಡಿಗಾಗಿ, ನಮ್ಮ ರಾಷ್ಟ್ರಕ್ಕಾಗಿ, ನಮ್ಮ ಸಂಸ್ಕೃತಿಗಾಗಿ ಬದುಕುವಂತ ಮನೋಭಾವವನ್ನು ಬೆಳೆಸ್ಕೊಳ್ಳೋಣ. ಆಗ ಹಾಡಿದಂತ ಗೀತೆಯಲ್ಲಿ ಹೇಳಿದ ಹಾಗೆ, ನರಹರಿಯ ಪಾಂಚಜನ್ಯ ವಾಲ್ಮೀಕಿಯ ರಾಮಾಯಣ, ವೇದಗಳ ಉದ್ಘೋಷ ಮಂತ್ರತಂತ್ರ ಆವಾಸ, ಕಿವಿಯ ಮೊರೆವ ಮೇಘದೂತ, ಕರುಳ ಕೊರೆವ ಕುರುಕ್ಷೇತ್ರ, ಇದೆಲ್ಲವೂ ನನ್ನದು ಅನ್ನುವಂಥ ಭಾವನೆ ನಮ್ಮೊಳಗಡೆ ಬರಬೇಕು. ಆ ಭವ್ಯವಾದಂತಹ ಪರಂಪರೆಯ ವಾರಸುದಾರರು ನಾವು ಅನ್ನುವಂಥ ಭಾವನೆ ನಮ್ಮಲ್ಲಿ ಬರಬೇಕು. ಆಗ ಮಾತ್ರ ಭಾರತ ಮತ್ತೊಮ್ಮೆ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ಮೂಡುತ್ತಿದೆ ನವಭಾರತದೆಲ್ಲೆಡೆ ನವ ಚೈತನ್ಯದ ಸಂಚಾರ ಅಂದ ಹಾಗೆ ಆ ಭವ್ಯ ಭಾರತದ ಪುನರ್ನಿರ್ಮಾಣದ ಸಂಕಲ್ಪವನ್ನು ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿ ಬಲವಾಗಿ ಇವತ್ತು ಆ ಸಂಕಲ್ಪವನ್ನು ಸ್ವೀಕಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.